ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬೃಂದಾ ಪ್ರಭಾಕರ್. ಸೊ ಎಲ್ಲರಿಗೂ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ ಕನ್ನಡ ಹಬ್ಬಕ್ಕೆ ನಾನು ಕರ್ನಾಟಕದ ಸಾರಥಿಗಳ ಜೊತೆ ಇದ್ದೀನಿ. ನಮ್ಮ ಆಟೋ ಡ್ರೈವರ್ಸ್ ರ್ಯಾಪಿಡೋ ಈ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ನಾನು ಜಾಸ್ತಿ ಮಾತಾಡಲ್ಲ, ನಮ್ಮ ಆಟೋ ಡ್ರೈವರ್ಸ್ನ ಮಾತಾಡ್ಸೋಣ ಬನ್ನಿ. ಅಣ್ಣ, ಈ ರ್ಯಾಪಿಡೋ ಅವರು ಈ ಇವೆಂಟ್ನ ಎಲ್ಲ ಆಟೋ ಡ್ರೈವರ್ಸ್ನ ಒಟ್ಟಿಗೆ ತಂದರೆ ನಿಮ್ಗೆ ಏನು ಅನಿಸ್ತದೆ? ಮೇಡಮ್, ತುಂಬ ಸಂತೋಷ. ನಮಗೆ ರ್ಯಾಪಿಡೋ ಕಡೆಯಿಂದ ಈ ಥರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾವು ಸುಮಾರು ಬೇರೆ ಆಪರ್ಚುನಿಟಿನಲ್ಲಿ ಮಾಡಿದ್ದೀವಿ, ಬಟ್ ಇದ್ರಲ್ಲಿ ಸಿಕ್ಕಿರೋ ಅಷ್ಟು ರೆಸ್ಪೆಕ್ಟ್ ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಇಲ್ಲಿವರೆಗೂ ಮೀಟ್ ಮಾಡಿರೋ ಒಂದು ಬೆಸ್ಟ್ ಕಸ್ಟಮರ್ ಅಂದ್ರೆ ಒಂದು ಮೆಮರಿ, ಇವ್ರು ಸಕ್ಕದಾಗಿದ್ರು ಅಥವಾ ಇವ್ರು ಒಂದು ವರ್ಷ ಕಸ್ಟಮರ್ ಆಗಿದ್ರು, ಹಿಂಸೆ ಕೊಟ್ರು, ಆ ತರ ಯಾರು? ನಾವು ಯಾವ ಕಸ್ಟಮರ್ನ ಇವತ್ತರೆಗೂ ವರ್ಸ್ಟ್ ಅಂತ ಹೇಳಲ್ಲ. ಅವರಿಂದ ನಮ್ಮ ಜೀವನ ನಡೀತಾ ಇದೆ. ನಾವು ಆ ಮಾತು ಮಾತ್ರ ಹೇಳಲ್ಲ. ಬೆಸ್ಟ್ ಕಸ್ಟಮರ್ ಸುಮಾರು ಜನ ಸಿಕ್ಕಿದ್ರು. ಅಣ್ಣ, ಏನ್ ಗೊತ್ತಾ, ನೀವ್ ಯಾರಾದ್ರೂ ಆಟೋದಲ್ಲಿ ನೀವು ಒಂದ್ ಸೆಲೆಬ್ರಿಟಿನ ಕೂರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಯಾರಾಗಿರ್ತಾರೆ ಅಂಡ್ ಯಾಕೆ? ಮೇಡಮ್, ನಮಗೆ ಪ್ಯಾಸೆಂಜರೇ ಸೆಲೆಬ್ರಿಟೀಸು, ನಮಗೆ ಪ್ಯಾಸೆಂಜರೇ ನಮಗೆ ದೇವರು. ನೀವು ಜಾಸ್ತಿ ಯಾವ ಸಾಂಗ್ ಕೇಳ್ತೀರಾ ಗಾಡಿ ಓಡಿಸ್ತಾ, ಕಾರ್ ಓಡಿಸ್ತಾ?